ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ತುಂಬ ದಿನವೇ ಆಗಿತ್ತು ರಂಗೋಲಿ ವೀಡಿಯೋಸ್ನು ಅಪ್ಲೋಡ್ ಮಾಡಿ. ಮಳೆ ಕಾರಣದಿಂದ ರಂಗೋಲಿ ವೀಡಿಯೋಸೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ನಮ್ಮದು ಮಾಮೂಲಿ ಡೈರೆಕ್ಟ್ ರೋಡೇ ಇರೋದ್ರಿಂದ ಮಳೆ ನೀರು ಸ್ಟ್ರೈಟ್ ರಂಗೋಲಿಗೆ ಬೀಳೋ ಕಾರಣ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಮಾಮೂಲಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಆ ಥರ ಮನೆಗಳಿರೋ ಅಂಥದ್ದಾದರೆ ಮಳೆ ನೀರೇನು ಬೀಳಲ್ಲ, ಸೊ ಡೈಲಿ ರಂಗೋಲಿಸ್ ಎಲ್ಲ ಹಾಕ್ಬೋದು. ಬಟ್ ಇದು ನಮ್ಮದು ಮೇಯ್ನ್ ರೋಡೇ ಆಗಿರೋದ್ರಿಂದ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಬರಲ್ಲ. ಹಾಕಿದ್ರೆ ಸುಮ್ಮನೆ ರಂಗೋಲಿ ವೇಸ್ಟ್ ಅಷ್ಟೇ. ಮಳೆ ನೀರು ಎಲ್ಲ ನಮ್ಮದೇ ಲಾಸ್ಟ್ ಮನೆ ಆಗಿರೋದ್ರಿಂದ, ಅಂದರೆ ಹೋಗ್ತಾ ಫಸ್ಟು ಆ ಕಡೆಯಿಂದ ಬರ್ತಾ ಲಾಸ್ಟು ಅಲ್ಲದೆ ಕೆಳಗೆ ಇಳಿಜಾರಾಗಿರೋದ್ರಿಂದ ಬೇಗನೆ ಹೊರಟೋಗ್ಬಿಡುತ್ತೆ ರಂಗೋಲಿ ಎಲ್ಲನೂ. ಸೊ ಹಂಗಾಗಿ ನಾನು ರಂಗೋಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಸೊ ಇನ್ನು ರಂಗೋಲಿಸ್ನ ನೋಡ್ಕೊಂಡ್ಬಿಡಿ. ಯಾವ ಸಿಂಪಲ್ ರಂಗೋಲಿ. ಇನ್ನಾಗೆ ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನನ್ನ ದಿನಚರಿ ವಿಡಿಯೋನ ಅಪ್ಲೋಡ್ ಮಾಡಿ ತುಂಬ ದಿವಸನೇ ಆಗೋಗಿದೆ. ಸೊ ಬ್ಯುಸಿ ಇದ್ದಿದ್ದ ಕಾರಣ ನಾನು ಹಂಗಾಗಿ ದಿನಚರಿ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲದೆ ಈಗ ನಿಮಗೊಂದು ವಿಷಯ ಹೇಳ್ಬೇಕಾ, ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ಟ್ಯೂಷನ್ ಮಾಡ್ತಾಯಿದ್ದೀನಿ ಒಂದು 4 ಜನ ಮಕ್ಕಳಿಗೆ. ಸೊ ಹಂಗಾಗಿ ಬೆಳಗ್ಗೆನೇ ಅವರು ಟ್ಯೂಷನ್ ಮಕ್ಕಳು ಸಂಜೆ 5:30 ಅಷ್ಟರಲ್ಲಿ ಬರೋಷ್ಟೊತ್ತಿಗೆ ನನ್ನವು ಏನೇನು ಕೆಲಸ ಇರ್ತಾವೋ ಅಡುಗೆ ಕೆಲಸ, ಹೂಗಳು ಮತ್ತು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಅವ್ರು ಬಂದಮೇಲೆ 8:30 ತನಕ ಎಲ್ಲೂ ಅಳ್ಳಾಡೋಕ್ಕಾಗಲ್ಲ. ಸೊ ಹಂಗಾಗಿ ನನ್ನವು ಏನೇನು ಕೆಲಸಗಳಿರ್ತಾವೋ ಅದನ್ನೆಲ್ಲನೂ ನಾನು ನನ್ನ ಮಗ ಸ್ಕೂಲಿಂದ ಬರೋಷ್ಟೊತ್ತಿಗೆ ಮುಗಿಸ್ಕೊತೀನಿ. ಬ್ಯುಸಿ ಇರೋದ್ರಿಂದ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ವಿಡಿಯೋ ಆಗ್ತಿಲ್ಲ. ಇನ್ನು ಶ್ರಾವಣ ಶನಿವಾರ ಆಗಿರೋದ್ರಿಂದ ಕಡೆ ಶ್ರಾವಣ ಶನಿವಾರ, ಸೊ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ. ಸೊ ಹಂಗಾಗಿ ಪೂಜೆ ಮಾಡೋಣ ಅಂಥೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೆ. ಹಾಗೆ ಒಂದು ಟಿಪ್ ಏನಪ್ಪ ಅಂದರೆ, ಡೈಲಿ ಆಲ್ಮೋಸ್ಟು ನಂಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಗಂಜಲ ಸಿಗೋ ಅಂಥವ್ರು ಮನೆಗೆ ಗಂಜಲ ಹಾಕ್ಕೊಂಡು ಮನೆ ಒರೆಸೋ ನೀರಿಗೆ ಮನೆ ಒರೆಸ್ತೀರ ಅಂತ ಅನ್ಕೊತೀನಿ. ಇನ್ನು ಗಂಜಲನ ಹೇಗೆ ಸ್ಟೋರ್ ಮಾಡಿಡೋದು ಅಂದರೆ, ಆ ಗಂಜಲಕ್ಕೆ ಒಂದೇ ಒಂದು ಕರ್ಪೂರ ಹಾಕಿಡೋದ್ರಿಂದ ಸ್ಮೆಲ್ಲು ಬರಲ್ಲ. ಆರಾಮಾಗಿ ಸ್ಟೋರ್ ಇಡ್ಬೋದು 15 ದಿವಸದಿಂದ ಹಿಡಿದು ತಿಂಗಳ ತನಕನೂ. ಈ ಟಿಪ್ಪು ಆ್ಯಕ್ಚುಲಿ ನನಗೆ ನಮ್ಮ ಅತ್ತೆಯವ್ರು ಕೊಟ್ಟಿದ್ದು. ಇಲ್ಲಿ ಗಂಜಲ ಸಗಣಿ ಎಲ್ಲ ಸಿಗೋದು ಕನಸಿನ ಮಾತೆ. ಯಾಕೆಂದರೆ ಇಲ್ಲಿ ಯಾರೂ ದನ ಹಸು ಕರು ಯಾವುದೂ ಕಟ್ಟಿಲ್ಲ. ಇನ್ನು ಸಗಣಿ ಗಂಜಲ ಅಂತೂ ಫಸ್ಟ್ ಆಫ್ ಆಲ್ ಸಿಗೋದೇ ಇಲ್ಲ. ಇನ್ನು ನಮ್ಮ ಅತ್ತೆಯವರು ಕೊಟ್ಟು ಕಳಿಸಿ ಈ ಟಿಪ್ ಹೇಳಿದ್ರು. ನಾನು ಸ್ಮೆಲ್ ಬರುತ್ತಲ್ಲಮ್ಮ ಅಂದೆ. ಇಲ್ಲ, ಸ್ಮೆಲ್ ಬರಲ್ಲ. ಗಂಜಲದೊಳಗೆ ಒಂದು ಕರ್ಪೂರ ಹಾಕಿ ಫ್ರಿಜ್ಜೊಳಗೆ ಇಟ್ಕೊ, ಎಷ್ಟು ದಿನನಾದರೂ ಇಟ್ಕೋಬೋದು ಅಂದರು. ಸೊ ನಾನು ನೋಡೋಣ ಅಂದ್ಬಿಟ್ಟು ಆ ರೀತಿ ಮಾಡಿದೆ. ಒಂದು ಚೂರು ಸ್ಮೆಲ್ಲಿಲ್ಲ. ಗಂಜಲದ ಸ್ಮೆಲ್ಲು ಜೊತೆಗೆ ಕರ್ಪೂರ ಸ್ಮೆಲ್ಲು ಸಮೇತ ಎಷ್ಟು ಚೆನ್ನಾಗಿರುತ್ತೆ.
ಸೊ ಇದೊಂದು ಟಿಪ್ಪು ಅಂತಲೇ ಅಂದ್ಕೊಳ್ಳಿ. ಯಾರಿಗಾರು ರೇರಾಗಿ ಗಂಜಲ ಸಿಗುತ್ತೆ ಅನ್ನೋ ಅಂಥವ್ರು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲೂ ಕೂಡ ಯಾವುದೇ ಥರದ ಸ್ಮೆಲ್ ಬರಲ್ಲ. ಇನ್ನು ಹಾಗೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಮಾಮೂಲಿ ನಾನೇನು ಜೋರಾಗೆಲ್ಲ ಏನು ಮಾಡಲ್ಲ, ನಾವು ಶ್ರಾವಣ ಎಲ್ಲ ಮಾಡಲ್ಲ. ಬಟ್ ಸಿಂಪಲ್ಲಾಗಿ ವಾರ ಪೂಜೆ ಈ ರೀತಿ ಮಾಡ್ಕೊತೀವಿ ಅಷ್ಟೇ. ಸೊ ಇನ್ನೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆಲ್ಲ ರಂಗೋಲಿ ಬಿಡಿಸ್ಕೊಂಡು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ. ನಮ್ಮ ಸಿಂಪಲ್ ದೇವ್ರ ಮನೆ ಇದು. ಓಕೆ ಫ್ರೆಂಡ್ಸ್, ಹಾಗೆ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೂ ಕೂಡ ಹೋಗಿದ್ದೋ. ಅದರದ್ದೊಂದು ಸಣ್ಣ ಕ್ಲಿಪ್ ಇದೆ. ಸೊ ಅದನ್ನು ಕೂಡ ಇದೇ ವಿಡಿಯೋದಲ್ಲೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇನ್ನು ಹಾಗೆ ಬೆಂಗಳೂರಿಗೆ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಅಂತ ಹೋಗಿದ್ವಲ್ಲ. ಸೊ ಆವಾಗ ನಾವಿನ್ನು ಈಗಾಗಲೇ ಒಂದು 2 years ಇಂದನೂ ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಅಂತ ಹೋದಾಗ ಯಾವುದಾದ್ರು ಒಂದು ಟ್ರಿಪ್ ಹಾಕ್ಕೊಂಬಿಡ್ತೀವಿ. ನಾನು, ಅಮ್ಮ, ಅಕ್ಕನ ಫ್ರೆಂಡ್ಸ್ ಯಾರು ಬಂದರೆ, ಇಲ್ಲ ಬರಲಿಲ್ಲ ಅಂದರೆ ನಾವೇ. ಸೊ ಈ ಸರಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ ಅಂಥೇಳಿ ಟ್ರಿಪ್ ಹಾಕ್ಕೊಂಡು ಆದಿಶಿವ ಟೆಂಪಲ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂಥೇಳಿ. ಇನ್ನು ಹೋದ ವರ್ಷ ಎಲ್ಲಿ ಹೋಗಿದ್ದೀವಿ, ಗೊರವನಹಳ್ಳಿಗೆ ಹೋಗಿದ್ವಿ. ಆಚೆ ವರ್ಷ ಗೌಡ್ಗೆರೆಗೆ ಹೋಗಿದ್ವಿ, ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಈ ವರ್ಷ ಚಿಕ್ಕಬಳ್ಳಾಪುರ ಆದಿಶಿವ ಟೆಂಪಲಿಗೆ ಹೋಗಿದ್ವಿ. ವೆದರ್ ಹೆಂಗಿದೆ ಅಂದರೆ ಮಸ್ತಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇನ್ನೊಂದು ಏನಪ್ಪ ಅಂದರೆ ಅಷ್ಟೇ ಕ್ಲೀನ್ನೆಸ್ ಇತ್ತು. ನಾನು ಹೋಗಿರೋ ಅಂಥ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಆಲ್ಮೋಸ್ಟ್ ನಂಗೆ ತುಂಬ ಇಷ್ಟ ಆಗಿದ್ದ ಸ್ಪಾಟ್ ಅಂದರೆ ಇದೊಂದೇ. ಯಾಕೆಂದರೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಒಂದೇ ಒಂದು ಚಾಕ್ಲೇಟ್ ಕವರ್ ಸಮೇತ ಕಾಣಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬಾ ಪೀಸ್ಫುಲ್ಲಾಗಿದೆ ಜಾಗ. ಜಾಸ್ತಿ ಸದ್ದು ಗದ್ದಲ, ಅನ್ಕ್ಲೀನು ಈ ಥರ ಯಾವುದೂ ಇಲ್ಲ, ತುಂಬಾ ಕ್ಲೀನಾಗಿದೆ. ಇನ್ನೊಂದು ಏನಪ್ಪ ಅಂದರೆ ವಾಶ್ರೂಮ್ ಅಂತೂ ಸಿಕ್ಕಾಬಟ್ಟೆ ಕ್ಲೀನಾಗಿದೆ. ವಾಶ್ರೂಮ್ ಕ್ಲೀನ್ ಮಾಡೋರಂತೂ ಅಲ್ಲೇ ಕೂತಿರ್ತಾರೆ, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲೇಸ್ಗಳಂತೂ ತುಂಬಾ ಕ್ಲೀನಾಗಿದೆ. ಈಗ ಟೂರಿಸ್ಟ್ ಸ್ಪಾಟ್ಗಳು ಅಲ್ಲದೆ ಟೆಂಪಲ್ಗಳು ಈ ಥರ ಅಂದರೆ ಗಲಿಬಿಲಿ ಗಜಿಬಿಜಿ ಸಾಕಷ್ಟು ಇರುತ್ತೆ. ಬಟ್ ಇಲ್ಲಿ ಹೋದರೆ ಎಷ್ಟು ಪ್ರಶಾಂತವಾಗಿದೆ ಅಂದರೆ ತುಂಬಾ ಪ್ರಶಾಂತವಾಗಿದೆ. ಇನ್ನು ಹಾಗೆ ನಾವು ಹೋಗಿದ್ದ ದಿನ ಇನ್ನೂ ಕಾಮಗಾರಿ ನಡೀತಾ ಇತ್ತು. ಅಂದರೆ ಅಲ್ಲಿ ಫುಲ್ಲು ಸರೌಂಡಿಂಗಲ್ಲಿ ಚಪ್ಪಡಿ ಕಲ್ಲೆಲ್ಲ ಹಾಕಿ ನೀಟಾಗಿ ಮಣ್ಣಿರೋ ಜಾಗದಲ್ಲೆಲ್ಲ ಕವರ್ ಮಾಡ್ಕೊತಾ ಇದ್ರು. ಇನ್ನೂ ಚೆನ್ನಾಗಿ ಕಾಮಗಾರಿ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮು ವಿಸಿಟ್ ಮಾಡಿದ್ದು. ನಿಮಗೆ ಹೇಳಿದ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇಲ್ಲಿ ಆಲ್ಮೋಸ್ಟ್ ಕಾಯಿ ಕೂಡ ಹೊಡೆಯೋಂಗಿಲ್ಲ, ಯಾರೋ ಕಾಯಿ ಹೊಡೆದಿದ್ರು, ಅದನ್ನು ಕೂಡ ನೋಡಿ ಬಿಡ್ದಂಗೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಬೇರೆ ದೇವಸ್ಥಾನಗಳಿಗೆ ಹೋದರೆ ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ ಫೋಟೋ ತೆಗಿಬೇಡಿ ಅಂತೆಲ್ಲ ಜೋರಾಗಿ ಕೂಗಾಡ್ಕೊಂಡು ಇದು ಮಾಡ್ತಾರೆ. ಬಟ್ ಇಲ್ಲಿ ಹಂಗಿಲ್ಲ, ಎಷ್ಟು ಸ್ಮೂತಾಗಿ ಬಂದಿರೋ ಜನಗಳನ್ನೂ ಅಷ್ಟೇ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತಾರೆ, ಅಷ್ಟೇ ಕ್ಲೀನಾಗಿ ಕೂಡ ಇಟ್ಕೊಂಡಿದ್ದಾರೆ. ಅವರು ಬಾಯಿ ಬಿಟ್ಟು ಏನು ಮಾತಾಡಲ್ಲ, ಸಿಂಪಲ್ಲಾಗಿ ಎಲ್ಲ ಕೈನಲ್ಲೇ ವ್ಯವಹರಿಸ್ತಾರೆ. ಅಂದರೆ ಮುಂದೆ ಹೋಗಿ ಹಿಂದೆ ಬನ್ನಿ ಈ ರೀತಿ ತಾಳ್ಮೆಯಿಂದ ಮಾಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರಂತೂ ಸಮಾಧಾನ ಅನಿಸುತ್ತೆ, ಮೈಂಡು ಪೀಸ್ಫುಲ್ಲಾಗಿರುತ್ತೆ. ನೀವು ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸಲ ಹೋಗಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಹಾಗೆ ಆದಿಶಿವ ಟೆಂಪಲ್ ಹತ್ರ ಹೋದ್ವಿ, ಒಂದೊಂದು ವಿಡಿಯೋ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಇನ್ನು ನಾವು ಹೋಗಿದ್ದ ದಿನ ಜನ ಕಮ್ಮಿನೇ ಇದ್ದರು ಅಂತಲೇ ಹೇಳ್ಬೋದು, ಇನ್ನೂ ಜನ ಜಾಸ್ತಿ ಇರ್ತಾರೆ. ಸೊ ನಾವು ಹೋಗಿದ್ದ ದಿನ ಅಂದರೆ ಈಗ ಸ್ಕೂಲು ಕಾಲೇಜೆಲ್ಲ ಇರೋದ್ರಿಂದ ಆಲ್ಮೋಸ್ಟ್ ಜನಗಳು ಬರೋದು ಕಡಿಮೆನೇ. ನಾವು ಹೋಗಿದ್ದಾಗ ಸ್ವಲ್ಪ ಕಮ್ಮಿ ಇದ್ದರು, ಇಲ್ಲ ನಾವು ಹೋಗಿ ಟೈಮಿಂಗ್ಸ್ ಬೇಗ ಹೋಗಿದ್ವು ಏನೋ ಗೊತ್ತಿಲ್ಲ. ಸೊ ಜನ ಕಮ್ಮಿ ಇದ್ದರು. ನನ್ನ ಮಗ ಹಂಗೆ ಅಂತಿದ್ದ, ಅಲ್ಲಿ ನೋಡಮ್ಮ ಸ್ಟ್ಯಾಚ್ಯೂ ಮುಂದೆ ನಿಂತಿರೋ ಜನಗಳನ್ನೆಲ್ಲ ನೋಡಿದ್ರೆ ಒಳ್ಳೆ ಸೊಳ್ಳೆ ಕಣ್ಣಂಗೆ ಕಾಣ್ತಾರೆ, ಎಷ್ಟು ಸಣ್ಣದಾಗಿ ಕಾಣ್ತಾರೆ ಅಂತ ಅಂತಿದ್ದ. ಇನ್ನು ಹಾಗೆ ಇದು ಲೈಟ್ ಹಾಕಿದ್ರೆ ಹಿಂಗೆ ಕಾಣುತ್ತೆ ಅಂತ ಅಕ್ಕ ಕೇಳ್ತಾ ಇದ್ಲು. ಹೌದು, ಲೈಟ್ ಹಾಕಿದ್ರೆ ಸಂಜೆ ಹೊತ್ತು ಹೋದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಯಾಕೆಂದರೆ ಅಲ್ಲಿ ದೇವರಿಗೆ ಆದಿಶಿವಂಗೆ ಕತ್ತಲ್ಲಿ ರುದ್ರಾಕ್ಷಿ ಮಾಲೆ, ಕಿವಿಯಲ್ಲಿ ಒಂಥರ ಕರೆಂಟಿಂದೆಲ್ಲನೂ ಸೆಟ್ ಮಾಡಿ ಇಟ್ಟಿದ್ದಾರೆ. ಅದು ಸಂಜೆ ಹೊತ್ತು ಹೋದ್ರಂತೂ ಇನ್ನೂ ಮಸ್ತಾಗಿ ಕಾಣಿಸುತ್ತೆ.
ಆಲ್ಮೋಸ್ಟು ಇಲ್ಲಿಗೆ ಬೆಂಗಳೂರು ಜನನೇ ಬಂದಿದ್ದರು ಅಂತಲೇ ಹೇಳ್ಬೋದು. ಸುಮಾರು ಬೆಂಗಳೂರು ಜನಗಳು ಅಲ್ಲೇ ಹತ್ತತ್ರ ಜನಗಳು ಬಂದಿದ್ದರು. ನಮಗೆ ಸಿಕ್ಕಿರೋ ನಾವು ನೋಡಿದ ಪ್ರಕಾರ ಆಲ್ಮೋಸ್ಟ್ ಬೆಂಗಳೂರವರೇ ಇದ್ದರು ಅಂತ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿತ್ತು. ಮೋಸ್ಟ್ ವಿಸಿಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ನೀವು ಯಾರಾದರೂ ಅಲ್ಲೇ ಸುತ್ತಮುತ್ತ ಇರೋರಿದ್ದರೆ, ನೋಡಿಲ್ಲ ಅನ್ನೋರಿದ್ದರೆ ಆರಾಮ್ಸೆ ಹೋಗ್ಬೋದು. ಇನ್ನು ಹಾಗೆ ನಾವು ಹಿಂದೆ ಆದಿಶಿವ ಫುಲ್ಲು ಹೋದ್ವಲ್ಲ, ಫುಲ್ ಸರೌಂಡಿಂಗನ್ನು ಕವರ್ ಮಾಡ್ಕೊಳ್ಳೋಣ ಅಂತ ಹೋದೆ. ಹಿಂದೆನೂ ಅಷ್ಟೇ ರೀ, ಸಖತ್ತಾಗಿದೆ. ಹಿಂದೆನೂ ಒಂಥರ ಪ್ರಶಾಂತವಾಗಿದೆ. ಮರ ಗಿಡಗಳೆಲ್ಲನೂ ನೆಟ್ಟಿದ್ದಾರೆ. ಅಲ್ಲೂ ಕೂಡ ಯಾವುದೇ ಥರದ ಕಸ ಕಡ್ಡಿ ಇಲ್ಲ. ಆ್ಯಕ್ಚುಲಿ ಕಸ ಕಡ್ಡಿ ಇಲ್ಲ ಅಂದರೆ ಅವರು ಕ್ಲೀನ್ ಮಾಡ್ಕೊಂಡಿರ್ಬೋದು, ಬಟ್ ಕಸ ಅಂಡ ಅಂಥವ್ರು ಇರ್ತಾರಲ್ಲ, ಸೊ ಅವರುಗಳು ದಯಮಾಡಿ ಅಲ್ಲಿ ಗಲೀಜು ಮಾಡಬೇಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ಅವರು ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ಈಗ ನಾವು ಹೋಗೋ ಪ್ಲೇಸ್ಗಳು ನಾವೇ ನೀಟಾಗಿ ಇಟ್ಕೊಂಡ್ರೆ ನೆಕ್ಸ್ಟು ಇನ್ನೊಂದು ಸಲ ಅಲ್ಲಿಗೆ ಹೋಗ್ಬೇಕಪ್ಪ ಅನ್ನೋ ಮನಸ್ಥಿತಿ ಬರುತ್ತೆ. ಸೊ ಈಗ ನಾನು ಈ ಪ್ಲೇಸ್ ನೋಡಿದಾಗ ನನಗೆ ಹಂಗೆ ಅನಿಸಿದ್ದು. ಇನ್ನೊಂದು ಸಲ ಹೋದ್ರೂ ಬೇಜಾರು ಏನಿಲ್ಲ ಅಂತಲೇ ಅನಿಸಿದ್ದು. ನಾನು ಹೇಳಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇನ್ನು ಹಾಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಪ್ರಸಾದ ಅಂದರೆ ಇದು ನಾಗದೇವ್ರದ್ದು ವಿಗ್ರಹ ಇರೋದ್ರಿಂದ ಸೊ ಇಲ್ಲಿ ಪ್ರಸಾದ ಅಂತ ಎಳ್ಳುಂಡೆ ಕೊಡ್ತಾರೆ. ಸೊ 5 ಪ್ಯಾಕೆಟೇನೇ ಇರುತ್ತೆ, ಒಂದೊಂದು ಉಂಡೆ 5 ಉಂಡೆ ಇರುತ್ತೆ. ಸೊ ಅದು 100 ರುಪೀಸ್ಗೇನೋ 5. ನಾವು ತೊಗೊಂಡ್ವಿ, ಹೇಗೂ ಬಂದಿದ್ದೀವಲ್ಲ ಪ್ರಸಾದ ಅಂತ ಇರಲಿ ಅಂತೇಳಿ ನಾವು ಪರ್ಚೇಸ್ ಮಾಡಿದ್ವಿ. ನಿಮಗೆ ಬೇಕಂದರೆ ನೀವು ಕೂಡ ತೊಗೋಬೋದು. ಏನಿಲ್ಲ, ನಾರ್ಮಲ್ ಎಳ್ಳುಂಡೆ ಅಷ್ಟೇ ಪ್ರಸಾದ. ನಾಗರ ದೇವರಿಗೆ ಅದೇ ಶ್ರೇಷ್ಠ ಅಂತ ಅಂತಾರೆ. ಸೊ ಹಂಗಾಗಿ ಅದೇ ಪ್ರಸಾದ ಆಗಿತ್ತು. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರಿದೇ ಒಂದು ಲೈಕ್ ಮಾಡ್ತೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಇಷ್ಟ ಆಗಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇನ್ನು ಹಾಗೆಯೇ ಹೊಸಬ್ರು ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋನ ನೀವೇ ನೋಡ್ಬೋದು. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.